ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆಯೋದಕ್ಕೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಶುರುವಾಗಿದೆ. ಅಂಥದ್ದೇ ಪೈಪೋಟಿ ಕಾಂಗ್ರೆಸ್ನಲ್ಲೂ ಇದೆ, ಜೆಡಿಎಸ್ನಲ್ಲೂ ಇದೆ. ಯಾಕೆ ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಷ್ಟೊಂದು ಬೇಡಿಕೆಯನ್ನು ಗಳಿಸಿಕೊಂಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವರದಿ. ಇನ್ನು ಧಾರವಾಡದಲ್ಲಿ ವ್ಯಾಲೆಂಟೈನ್ಸ್ ಡೇ ಅನ್ನು ವಿರೋಧಿಸಿದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಗಿಫ್ಟ್ ಸೆಂಟರ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮುಜರಾಯಿ ಇಲಾಖೆಯ ವಶಕ್ಕೆ ಹೋದ ನಂತರನೂ ಕೂಡ ಆ ಮುಂಚೆ ಟ್ರಸ್ಟಿ ಆಗಿದ್ದವರು ದೇವಸ್ಥಾನದ ಕೋಟ್ಯಾಂತರ ಮೌಲ್ಯದ ಒಡವೆಗಳನ್ನು ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು. ಅವರ ಮೇಲೆ ಮುಜರಾಯಿ ಇಲಾಖೆ ದಾಳಿಯನ್ನು ನಡೆಸಿದೆ. ಮಂಗಳೂರಿನಲ್ಲಿ ಸೌದಿ ಅರೇಬಿಯಾದಿಂದ 13 ಲಕ್ಷದ ಚಿನ್ನವನ್ನು ಮಾತ್ರೆಗಳ ರೂಪಕ್ಕೆ ಪರಿವರ್ತಿಸಿಕೊಂಡು ಹೊಟ್ಟೆಯಲ್ಲಿ ನುಂಗಿ ಮಂಗಳೂರಿಗೆ ಬಂದಂಥವನು ನಂತರ ಆತ ಅಂದ್ಕೊಂಡ ಹಾಗೆ ಆಗಲಿಲ್ಲ, ಹೊಟ್ಟೆ ನೋವು ತಾಳಲಾರದೆ ಆಸ್ಪತ್ರೆಗೆ ದಾಖಲಾದ. ಆಮೇಲೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಅದರ ಜೊತೆಗೆ ಆ ಕ್ಷಣ ಕೂಡ ಇವತ್ತಿನ ವಿಶೇಷ ಸೆಗ್ಮೆಂಟ್ ಇರುತ್ತೆ. ಈ ಎಲ್ಲ ಸುದ್ದಿಗಳನ್ನು ಹೊತ್ತು ತಂದಿರೋ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮೊಟ್ಟ ಮೊದಲನೆಯ ಸುದ್ದಿ ಇವತ್ತು ಒಂದು ರಾಷ್ಟ್ರೀಯ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಕೇಂದ್ರ ಗೃಹ ಇಲಾಖೆಯಲ್ಲಿ ಬೇಹುಗಾರಿಕಾ ಪಡೆ ಕಾರ್ಯನಿರ್ವಹಿಸುತ್ತೆ. ಅಲ್ಲೊಂದಷ್ಟು ಹುದ್ದೆಗಳ ಖಾಲಿ ಇವೆ. ಆ ಹುದ್ದೆಗಳನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಗೃಹ ಇಲಾಖೆ ಅರ್ಜಿಗಳನ್ನು ಕರೆದಿದೆ. ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ತು ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಕೇವಲ ಇಷ್ಟೇ ಆಗಿದ್ರೆ ಹಾಟ್ ನ್ಯೂಸ್ನಲ್ಲಿ ಸುದ್ದಿ ಆಗಬೇಕಾಗಿರಲಿಲ್ಲ. ಆದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಕೇಂದ್ರ ಗೃಹ ಸಚಿವಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಅರ್ಜಿ ಏನಿದೆ, ಆ ಅರ್ಜಿಯಲ್ಲಿ 2 ವಿಚಿತ್ರ ಕಾಲಮ್ಗಳಿವೆ. 2 ವಿಚಿತ್ರ ಮಾಹಿತಿಗಳನ್ನು ಕೇಂದ್ರ ಗೃಹ ಇಲಾಖೆ ಕೇಳಿದೆ. ಇತ್ತೀಚೆಗೆ ರಿಕ್ರೂಟ್ಮೆಂಟು ಅಡ್ಮಿಷನ್ಗಳು ನಡೀತಾ ಇರುವಾಗ ಖಾಸಗಿ ಮಾಹಿತಿಗಳನ್ನು ಪಡೆಯೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಅನೇಕ ಸಂಘ ಸಂಸ್ಥೆಗಳು ಬರ್ತಾ ಇವೆ. ಪ್ರಾಥಮಿಕ ಶಾಲೆಗೆ ಮಕ್ಕಳನ್ನು ಸೇರಿಸುವಾಗ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಧರ್ಮ ಅಥವಾ ಜಾತಿಯ ಕಾಲಮ್ ಇರೋದು ಬೇಡ ಅನ್ನೋದಕ್ಕೆ ಒಂದು ಹೋರಾಟ ನಡೀತು. ಅದರ ಜೊತೆಗೆ IT BT ಕಂಪನಿಗಳು ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಯ ಮ್ಯಾರಿಟಲ್ ಸ್ಟೇಟಸ್ ಕೇಳಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದವು. ಆತ ಅಥವಾ ಆಕೆ ವಿವಾಹಿತರೋ ಅವಿವಾಹಿತರೋ ವಿಚ್ಛೇದಿತರೋ ಅನ್ನುವಂಥ ವಿಷಯವನ್ನು ಅಪ್ಲಿಕೇಶನ್ನಲ್ಲಿ ಕೇಳಬಾರದು ಅನ್ನುವಂಥದ್ದು. ಇನ್ನು ಅಮೇರಿಕದಲ್ಲೂ ಕೂಡ ಸೈನ್ಯಕ್ಕೆ ನೇಮಕಾತಿ ನಡೆಯುವಾಗ ಸೆಕ್ಷುವಲ್ ಓರಿಯೆಂಟೇಷನ್ನ ಕೇಳ್ತಾ ಇದ್ರು. ಸ್ಟ್ರೇಟಾ, ಬೈಸೆಕ್ಷುವಲ್ಲ ಅಥವಾ ಹೋಮೋಸೆಕ್ಷುವಲ್ಲ ಅನ್ನುವಂಥದ್ದು ಕಳೆದ ವರ್ಷದಿಂದ ಅದು ಕೂಡ ನಿಂತು ಹೋಯಿತು. ಅದನ್ನು ಕೇಳಬಾರ್ದು, ಖಾಸಗಿ ವಿಷಯ ಅನ್ನುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಬೆಳವಣಿಗೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಗೃಹ ಇಲಾಖೆ ಇಲ್ಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಂದ ಒಂದು ವಿಚಿತ್ರ ಮಾಹಿತಿಯನ್ನು ಬಯಸ್ತಾ ಇದೆ. ಆ ಮಾಹಿತಿ ಏನು ಅನ್ನೋದಕ್ಕೆ ಇಲ್ಲಿದೆ ವರದಿ. ಕೇಂದ್ರ ಗೃಹ ಇಲಾಖೆಯ ಬೇಹುಗಾರಿಕಾ ವಿಭಾಗದಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ತು ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ. ನೇಮಕಾತಿಗಾಗಿ ಅರ್ಜಿ ಕರೆಯಲಾಗಿದೆ. ವಿಷಯ ಇಷ್ಟೇ ಆಗಿದ್ದಿದ್ರೆ ಅದು ಹಾಟ್ ನ್ಯೂಸ್ನಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಇಂಟರ್ನೆಟ್ನಲ್ಲಿ ಕೇಂದ್ರ ಗೃಹ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿರುವ ಅರ್ಜಿ ನಮೂನೆ ಹಲವರನ್ನ ಬೆಚ್ಚಿ ಬೀಳಿಸಿದೆ. ಸಾವಿರದ 1980ರ ಜನವರಿ 1ರಿಂದ 1980ರ ಡಿಸೆಂಬರ್ 31ರ ಅವಧಿಯಲ್ಲಿ ನೀವು ಜಮ್ಮು ಕಾಶ್ಮೀರದ ಖಾಯಂ ನಿವಾಸಿಗಳಾಗಿದ್ದೀರಾ ಅಂತ ಒಂದು ಪ್ರಶ್ನೆ ಇದೆ. ನಂತರ ನೀವು 2002ರ ಗುಜರಾತ್ ಗಲಭೆ ಪೀಡಿತರ ಎನ್ನುವ ಇನ್ನೊಂದು ಪ್ರಶ್ನೆ. 90ರ ದಶಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದವರಿಗಾಗಲಿ 2002ರಲ್ಲಿ ಗುಜರಾತ್ ಗಲಭೆಯ ಪೀಡಿತರಿಗಾಗಲಿ ಯಾವುದೇ ಮೀಸಲಾತಿ ಇರುವ ಮಾಹಿತಿ ಇಲ್ಲ. ಹಾಗಿದ್ದ ಮೇಲೆ ಅದರ ಬಗ್ಗೆ ತಿಳಿದುಕೊಂಡು ಕೇಂದ್ರ ಗೃಹ ಇಲಾಖೆಗೆ ಆಗಬೇಕಾದದ್ದು ಏನು ಅನ್ನೋದು ಏಳುತ್ತಿರುವ ಪ್ರಶ್ನೆ. ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಈ ಹಿಂದೆ ನಡೆದುಕೊಂಡಿರುವ ರೀತಿ ನೋಡಿದ್ರೆ ಈ ಪ್ರಶ್ನೆಗೆ ಸಹಜವಾಗಿ ಹೌದು ಅನ್ನುವ ಉತ್ತರ ಸಿಗುತ್ತೆ. ಅಲ್ಪಸಂಖ್ಯಾತ ಸಮುದಾಯದವರನ್ನ ಬಂಧಿಸುವಾಗ ಎಚ್ಚರದಿಂದ ಇರಿ ಅಂತ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿದ್ರು ಇವರು. That I had said in my letters. Minority doesn't mean one particular community, but all those who are concerned, they are minority. Whoever comes, but action will have to be taken if they are not involved,
they should be released. ಅಪರಾಧ ಅಪರಾಧವೇ, ಆರೋಪಿ ಆರೋಪಿಯೇ. ಅಂಥದ್ದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಆರೋಪಿಗಳ ವಿಷಯದಲ್ಲಿ ಮೃದು ಧೋರಣೆ ತಳೆಯಬೇಕು ಎಂಬ ಕೇಂದ್ರ ಗೃಹ ಸಚಿವರ ಪತ್ರ ವಿವಾದಕ್ಕೆ ಕಾರಣವಾಗಿತ್ತು. ವಾದ ವಿವಾದಗಳು ಏನೇ ಇರಲಿ, ಚುನಾವಣೆ ಹತ್ತಿರಕ್ಕೆ ಬಂದಾಗ ಇಂತಹ ಟ್ರಿಕ್ಕು ಗಿಮಿಕ್ಗಳಿಂದ ಮತ ಸೆಳೆಯಬಹುದು ಅನ್ನೋದು ಹಳೆಯ ನಂಬಿಕೆ. ಈಗ ಕೇಂದ್ರ ಗೃಹ ಸಚಿವಾಲಯದ ನೇಮಕಾತಿ ಅರ್ಜಿ ಕೂಡ ಅಂಥದ್ದೇ ಗಿಮಿಕ್ ಅಂತ ಅನ್ನಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಮನಸ್ಸಿನಲ್ಲಿ ಅದೇನಿದೆಯೋ ಗೊತ್ತಿಲ್ಲ. ಎರಡು 2002ರ ಗುಜರಾತ್ ಗಲಭೆ ಪೀಡಿತರನ್ನ ಪ್ರತ್ಯೇಕವಾಗಿ ಗುರುತಿಸಿ ವಿಶೇಷ ಮೀಸಲಾತಿ ಕೊಡುವ ಉದ್ದೇಶ ಇದ್ದರೂ ಆಶ್ಚರ್ಯ ಇಲ್ಲ. ಅದು ಹೌದು ಅನ್ನೋದಾದರೆ ಕಟ್ಟ ಕಡೆಯಲ್ಲಿ ಉಳಿಯುವ ಪ್ರಮುಖ ಪ್ರಶ್ನೆ, ಈ ದೇಶದಲ್ಲಿ 2002ರ ಗುಜರಾತ್ ಗಲಭೆ ಒಂದೇ ನಡೆದದ್ದ? ಉಳಿದ ಗಲಭೆಗಳ ಪೀಡಿತರು ಪೀಡಿತರೇ ಅಲ್ಲವಾ? ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಮತಗಳನ್ನು ಸೆಳೆಯೋದಕ್ಕೆ, ವೋಟ್ ಬ್ಯಾಂಕ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ಹಂತಕ್ಕಾದರೂ ರಾಜಕಾರಣಿಗಳು ಚುನಾವಣೆಗಳ ಸಂದರ್ಭದಲ್ಲಿ ಹೋಗ್ತಾರೆ. ಒಂದು ದೇಶದ ಸೈನ್ಯಕ್ಕೆ ಸಂಬಂಧಪಟ್ಟಂಥ ಬೇಹುಗಾರಿಕಾ ವಿಭಾಗದ ನೇಮಕಾತಿ ನಡೆಯುವ ಸಂದರ್ಭದಲ್ಲಿ ನೀವು 2002ರ ಗುಜರಾತ್ ಗಲಭೆಯ ಪೀಡಿತರ ಅನ್ನೋ ಪ್ರಶ್ನೆಗೆ ಅಪ್ಲಿಕಂಟ್ಗಳು, ಅರ್ಜಿದಾರರು ಉತ್ತರವನ್ನು ಕೊಡಬೇಕು. ಆ ಮಾಹಿತಿಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರ ಅದು ಏನು ಮಾಡುತ್ತೋ ನಿಜಕ್ಕೂ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ತುಷ್ಟೀಕರಣದ ಪರಮಾವಧಿ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಹೊಸಕೋಟೆಯಲ್ಲಿ ಕಲ್ಕುಂಟೆ ರಂಗನಾಥನ ದೇವಸ್ಥಾನ ಅನ್ನುವಂತಹ ಒಂದು ದೇವಸ್ಥಾನ ಇದೆ. ಈ ಮುಂಚೆ ಇದನ್ನು ಒಂದು ಟ್ರಸ್ಟ್ ನಡೆಸ್ತಾ ಇತ್ತು. ಆದರೆ 2002ರಲ್ಲಿ ಆ ಟ್ರಸ್ಟ್ನಲ್ಲಿ ಗೋಲ್ಮಾಲ್ಗಳು ನಡೀತಾ ಇವೆ ಅನ್ನುವ ಆರೋಪದ ಮೇರೆಗೆ ಮುಜರಾಯಿ ಇಲಾಖೆ ಈ ದೇವಸ್ಥಾನವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಆದರೆ ದೇವರಿಗೆ ಸೇರಿದ, ದೇವರ ಮೂರ್ತಿಗೆ ಸೇರಿದ ಒಡವೆಗಳು ಟ್ರಸ್ಟಿಗಳ ಮನೆಯಲ್ಲೇ ಇದ್ವು. ಯಾವ ನೋಟಿಸ್ಗಳಿಗೂ ಟ್ರಸ್ಟಿಗಳು ಉತ್ತರ ಕೊಟ್ಟಿರಲಿಲ್ಲ. 12 ವರ್ಷಗಳಾದ ನಂತರ ಮುಜರಾಯಿ ಇಲಾಖೆ ಕ್ರಮ ತಗೊಳ್ಳೋ ನಿರ್ಧಾರಕ್ಕೆ ಬಂತು. ಏನು ಕ್ರಮ ಅನ್ನೋದನ್ನು ಈ ವರದಿಯಲ್ಲಿ ನೋಡಿ. ಇವರಿಗೆ ದೇವರ ಒಡವೆಗಳನ್ನ ದೋಚಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ದೇವರ ಆಭರಣಗಳು ತನ್ನ ಬಳಿಯೇ ಇರಬೇಕು ಅನ್ನೋ ಅಹಂ ಮಾತ್ರ ಇದೆ. ಅಸಲಿಗೆ ಈತ ಹೊಸಕೋಟೆಯ ಕಲ್ಕುಂಟೆ ರಂಗನಾಥ ದೇವಾಲಯದ ಕಾರ್ಯದರ್ಶಿ ಶ್ರೀನಾಥ್. ಈ ದೇವಾಲಯ 2002ರಲ್ಲಿ ಟ್ರಸ್ಟ್ನಿಂದ ಮುಜರಾಯಿ ಇಲಾಖೆಗೆ ಸೇರ್ಪಡೆಯಾಗಿದೆ. ಟ್ರಸ್ಟ್ ಅಧೀನದಲ್ಲಿದ್ದಾಗ ಆಭರಣಗಳನ್ನ ಟ್ರಸ್ಟ್ಗಳೇ ಇಟ್ಕೊಳ್ತಾ ಇದ್ರು. ಮುಜರಾಯಿ ಅಧೀನಕ್ಕೆ ಒಳಪಟ್ಟ ಮೇಲೆ ಆಭರಣಗಳನ್ನ ಸರ್ಕಾರಕ್ಕೆ ಒಪ್ಪಿಸುವಂತೆ ಹಲವು ಬಾರಿ ನೋಟಿಸ್ ನೀಡಿದ್ರು ಕಾರ್ಯದರ್ಶಿ ಶ್ರೀನಾಥ್ ಆಭರಣ ಹಿಂದಿರುಗಿಸಲಿಲ್ಲ. ಈ ಸಂಸ್ಥೆ ಮುಜರಾಯಿಗೆ ಸೇರಿರೋದು ನನಗೆ ಗೊತ್ತಿಲ್ಲ. ಕಾರಣ ಅಂತದ್ರಿಂದ ನನಗೂ ಕೆಲಸದ ಒತ್ತಡ, ನಾನು ಒಬ್ಬ ಉದ್ಯೋಗಿ, ನನ್ನ ಕೆಲಸ ಎಲ್ಲ ಹೊರಗಡೆ ಔಟ್ ಆಫ್ ಬ್ಯಾಂಗ್ಳೂರ್ ಇರೋದ್ರಿಂದ ಈ ಕಾರಣಾಂತರದಿಂದ ನನಗೆ ಟೈಮ್ ಸಿಕ್ಕದೆ ನನ್ನ ಮನೆಯಲ್ಲೂ ನನ್ನ ಹೆಂಡತಿಗೆ ಮೈ ಹುಷಾರಿಲ್ಲ. ಈ ಕಾರಣಗಳಿಂದ ನಾನು ಎತ್ಕೊಂಡೋಗಿ ಬ್ಯಾಂಕಲ್ಲಿಡೋದಕ್ಕೆ ತಡವಾಯಿತು. ಮುಜರಾಯಿ ಇಲಾಖೆ ನೋಟಿಸ್ ಮೇಲೆ ನೋಟಿಸ್ ಜಾರಿ ಮಾಡಿತ್ತು. ಯಾವ ನೋಟಿಸ್ಗೂ ಈ ಮುದುಕಪ್ಪ ಕ್ಯಾರೆ ಅಂದಿರಲಿಲ್ಲ. ಬೇರೆ ದಾರಿ ಕಾಣದೆ ಮುಜರಾಯಿ ಇಲಾಖೆಯ ಅಸಿಸ್ಟೆಂಟ್ ಕಮಿಷನರ್ ಲಕ್ಷ್ಮಿ ನೇತೃತ್ವದ ತಂಡ ರೈಡ್ ಮಾಡ್ತು. ಹೋಮ್ ಮಿನಿಸ್ಟರ್ ಆಫೀಸಿಗೆ ಯಾರೋ ದೂರು ಕೊಟ್ಟಿದ್ರು, ಈ ಥರ ಹಿಂಗೆ ಎಲ್ಲ ವ್ಯವಹಾರ ನಡೀತಾ ಇದೆ, ಮನೆಯಲ್ಲೇ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಂಡಿದ್ದಾರೆ, ತನಿಖೆ ಮಾಡಿಬಿಟ್ಟು ವರದಿ ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ಕಮಿಷನರ್ ಆಫೀಸಿಂದ ಬಂದಿತ್ತು. ಅದ್ರ ಮೇಲೆ ನಾವು ವರದಿ ತೊಗೊಳಕ್ಕೋಸ್ಕರ ಇವ್ರಿಗೊಂದು ನೋಟಿಸ್ ಕಳಿಸಿದ್ವಿ. 3 ದಿನದಲ್ಲಿ ಕಳಿಸ್ಕೊಡಿ ಎಲ್ಲನೂ ಅಂತ, ಎಲ್ಲ ತಂದು ಒಪ್ಪಿಸಿ ಅಂತ. ಆದರೆ ಅವರು ಅದಕ್ಕೇನು ರೆಸ್ಪಾಂಡ್ ಮಾಡಲಿಲ್ಲ. ನಮಗೆ ಎಲ್ಲ ರಥೋತ್ಸವ ಎಲ್ಲ ನಡೀತಾ ಇದೆ, ರಥೋತ್ಸವ ಆದಮೇಲೆ ಕೊಡ್ತೀವಿ ಹಾಗೆ ಅಂತ. ಬಟ್ ಇದು ಸೀರಿಯಸ್ ಆಗಿದ್ದರಿಂದ ಮತ್ತೆ ಒಂದು ನೋಟಿಸ್ ಕೊಟ್ಟೆ. ಹಾಗಾಗಿ ಮತ್ತೆ ನಾವು ಸೀದಾ ಎಲ್ಲ ಮತ್ತೆ ಅಲ್ಲಿಂದ ವಾಪಸ್ ಬಂದು ಇವ್ರ ಮನೆಗೆ ಬರಬೇಕಾಯಿತು. ಅಧಿಕಾರಿಗಳ ಟೀಮ್ ಮನೆಗೆ ಲಗ್ಗೆ ಇಟ್ಟರು. ಶ್ರೀನಾಥ್ ಮಾತ್ರ ಆಭರಣ ನೀಡೋಕೆ ನಿರಾಕರಿಸಿದ್ರು. ಮನೆಯನ್ನ ಶೋಧಿಸಿದ ಮುಜರಾಯಿ ಅಧಿಕಾರಿಗಳು ಕೋಟ್ಯಂತರ ರೂಪಾಯಿ ಮೌಲ್ಯದ ಒಡವೆಗಳನ್ನ ವಶಕ್ಕೆ ಪಡೆದ್ರು.
ಇನ್ನು ಭಕ್ತರು ಕೊಟ್ಟ ಅದೆಷ್ಟೋ ಒಡವೆಗಳು ಟ್ರಸ್ಟಿಗಳ ಖಜಾನೆ ಸೇರಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. 12 ವರ್ಷಗಳ ನಂತರವಾದರೂ ಆಭರಣಗಳನ್ನ ವಾಪಸ್ ತಗೋಬೇಕು ಅನ್ನೋ ಬುದ್ಧಿ ಬಂತಲ್ಲ ಅಂತ ಜನರು ನಿಟ್ಟುಸಿರುಬಿಟ್ಟಿದ್ದಾರೆ. ಬೆಂಗಳೂರಿನಿಂದ ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. 2002ರಲ್ಲಿ ದೇವಸ್ಥಾನ ಮುಜರಾಯಿ ಇಲಾಖೆಯ ವಶಕ್ಕೆ ಹೋಗಿದೆ. ಆದರೆ ನಾನು ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೆ, ಆದ್ದರಿಂದ ಮುಜರಾಯಿ ಇಲಾಖೆಯ ವಶಕ್ಕೆ ದೇವಸ್ಥಾನ ಹೋಗಿರುವಂಥ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಹೆಂಡತಿಗೆ ಹುಷಾರಿರಲಿಲ್ಲ. ಆ ಕಾರಣದಿಂದಾಗಿ ಈ ಒಡವೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡೋದಕ್ಕೂ ನನಗೆ ಸಾಧ್ಯ ಆಗಿರಲಿಲ್ಲ. ವಾಟ್ ಆನ್ ಎಕ್ಸ್ಪ್ಲನೇಷನ್! ಇಷ್ಟು ಅದ್ಭುತವಾದಂಥ ಸ್ಪಷ್ಟೀಕರಣ ಬಹುಶಃ ಈ ಹಿಂದೆ ನಾವಂತೂ ಕೇಳಿರಲಿಲ್ಲ, ದೇವಸ್ಥಾನದ ಒಡವೆಗಳನ್ನು ಮನೆಯಲ್ಲಿಟ್ಟುಕೊಂಡಿದ್ದಕ್ಕೆ. ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಶ್ರೀರಾಮ ಸೇನೆಯ ಕಾರ್ಯಕರ್ತರು ವ್ಯಾಲೆಂಟೈನ್ಸ್ ಡೇಯನ್ನು ವಿರೋಧಿಸಿ ಧಾರವಾಡದಲ್ಲಿ ಗಿಫ್ಟ್ ಸೆಂಟರ್ಗಳ ಮೇಲೆ ನಡೆಸಿದ ದಾಳಿಯ ಸ್ಟೋರಿ ಹೇಳ್ತೀವಿ.